ಸನ್ಮಾನ್ಯ ಅಧ್ಯಕ್ಷರೇ, ಮತ್ತೆ 6 ಜನ ನೆಕ್ಸ್ಟ್ ರಾಜ್ಯಪಾಲರ ವಂದನಾ ನಿರ್ಣಯದ ಬಗ್ಗೆ ತನಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಭಾಷಣ ಎಲ್ಲಿಂದ ಶುರು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನೀವು ಹೇಳ್ರಿ, ಎಲ್ಲಿಂದ ಶುರು ಮಾಡೋದು? ನಮ್ಮ ಇವರು ಸುನೀಲ್ ಕುಮಾರ್ ಅವರು ರಾಜ್ಯಪಾಲರಿಗೆ ವಂದನೆ ಸಲ್ಲಿಸಲಿಲ್ಲ. ಅವರು ನಮ್ಮ ಸರ್ಕಾರವನ್ನ, ನಮ್ಮ ಪಕ್ಷದ ಸರ್ಕಾರವನ್ನ ಟೀಕೆ ಮಾಡೋದಕ್ಕೆ ಬಹಳ ಸಮಯವನ್ನ ತೆಗೆದುಕೊಂಡ್ರು. ಅದಕ್ಕೆ ನಾವು ಇವತ್ತು ಮಾಧ್ಯಮಗಳು ಬಹಳ ಚುರುಕಾಗಿದ್ದಾವೆ. ಕ್ಷಣ ಮಾತ್ರದಲ್ಲಿ ಅಮೆರಿಕ ತಲುಪುತ್ತೆ. ಆದ್ರಿಂದ ಅಮೆರಿಕದಲ್ಲಿರೋರು ಈ ನ್ಯೂಸ್ ನೋಡ್ತಾರೆ. ಅದರಿಂದ ಅದನ್ನ ಗಟ್ಟಿಯಾಗಿ ಸಮರ್ಥನೆ ಮಾಡಬೇಕಾಗುತ್ತೆ. ಅಂಕಿ ಅಂಶಗಳನ್ನ ಕೊಟ್ಟು ಸಮರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಅದರಿಂದ ನನಗೆ ಬಿಜೆಪಿಯವರು ನಾವು ಸಮರ್ಥನೆ ಮಾಡೋದನ್ನು ನೀವು ವಿರೋಧ ಮಾಡೋದು ನಿಮ್ಮ ವಿರೋಧ ಪಕ್ಷದ ಕೆಲಸ, ಅದು ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತು. ಆದ್ರೆ ಸ್ವಲ್ಪ ಕಡಿಮೆ ಮಾಡಿ. ನಾನೇನ್ ಬಗ್ಗಲ್ಲ. ನಾನು ಹೇಳೋದನ್ನ ಯಾವ ಕಾನೂನಾತ್ಮಕವಾಗಿ ಮತ್ತು ಸತ್ಯಾಂಶಗಳಿಂದ ಕೂಡಿರ್ತಕ್ಕಂಥ ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ದು ಒಕ್ಕೂಟ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಈ ದೇಶದ ರಾಜ್ಯಭಾರವನ್ನು ನಡೆಸ್ತಾ ಇದ್ವಿ, ಅಧಿಕಾರವನ್ನು ನಡೆಸ್ತಾ ಇದ್ವಿ, ಜನಗಳಿಗೆ ಆಡಳಿತ ವ್ಯವಸ್ಥೆಯನ್ನು ಕೊಡ್ತಾ ಇದ್ವಿ. ಇಂಥ ಸಂದರ್ಭದಲ್ಲಿ ಅವರು ಬಹಳವಾಗಿ ಯಾರು ಟೀಕೆ ಮಾಡಿದ್ರು ಅಂತ ನಾನು ಹೇಳಕ್ ಹೋಗೋದಿಲ್ಲ. ಆರ್ಥಿಕ ವ್ಯವಸ್ಥೆ ಫಸ್ಟ್ ಎಲ್ಲರೂ ಸರಿ ಹೋಗ್ಬೇಕಾದ್ರೆ ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿರ್ಬೇಕು. ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿರ್ಬೇಕಾದ್ರೆ ರಾಜ್ಯದ ಸಂಪನ್ಮೂಲ ಮತ್ತು ಕೇಂದ್ರದಿಂದ ಬರ್ತಕ್ಕಂಥ ಸಂಪನ್ಮೂಲಗಳ ಒಕ್ಕೂಟ ವ್ಯವಸ್ಥೆ, ಯಾವ್ಯಾವ ರೀತಿ ಸಂಪನ್ಮೂಲಗಳು ಬರುತ್ತೆ, ಯಾವ್ಯಾವ ಅಡಚಣೆಗಳಿದಾವೆ, ಯಾವ್ಯಾವ ರೀತಿ ಅದನ್ನ ಸರಿಯಾದ ರೀತಿಯಲ್ಲಿ ಬರಬೇಕು ಅಂತಕ್ಕಂಥದ್ದನ್ನ ನಾವು ಸಮರ್ಥನೆ ಮಾಡಬೇಕು. ಇವತ್ತು ಏನು ರಾಜ್ಯ ವ್ಯವಸ್ಥೆ ಒಳಗಡೆ, ಕೇಂದ್ರ ರಾಜ್ಯ ವ್ಯವಸ್ಥೆ ಒಳಗಡೆ ಬಹುಶಃ ಒಂದು ಟ್ಯಾಕ್ಸ್, ಒನ್ ನೇಷನ್ ಒನ್ ಟ್ಯಾಕ್ಸ್, GST ಏನ್ ತಂದ್ರು, ಆ ತಂದಂತ ಸಂದರ್ಭದಲ್ಲಿ ನಾನು 10 ಗಂಟೆ ರಾತ್ರಿ ಅದು ಬಿಲ್ ಪಾಸ್ ಆಗುವಾಗ ನಾನು ಎದ್ದು ನಿಂತು ಹೇಳಿದೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದು ಸರಿ ಇಲ್ಲ, ಒಂದು ದೇಶ ಒಂದು ತೆರಿಗೆ ತರಬಾರ್ದು, ಅಲ್ಲಿ ಹೋಗಿ ಡೆಲ್ಲಿನಲ್ಲಿ ಬಹಳ ರಾಜರು ಕೂತಿರ್ತಾರೆ, ನಾವೆಲ್ಲ ಸಾಮಂತ ರಾಜರು ಹೋಗಿ ಭಿಕ್ಷೆ ಬೇಡಿ ಕೈ ಮುಗಿದು ಹಣ ತರಬೇಕಾಗುತ್ತೆ, ಆ ವ್ಯವಸ್ಥೆ ಆಗುತ್ತೆ. ನಮಗೆ ಈ GST, ಒನ್ ನೇಷನ್ ಒನ್ ಟ್ಯಾಕ್ಸ್ ನ ವ್ಯವಸ್ಥೆ ಬೇಕಿಲ್ಲ. ನಮ್ಮ ರಾಜ್ಯದ ವ್ಯವಸ್ಥೆ, ನಮ್ಮ ರಾಜ್ಯದ ಆದಾಯ, ನಾವು ನಮ್ಮ ದೇಶವನ್ನ ಸುಭದ್ರವಾಗಿ ಆಳ್ಲಿಕ್ಕೆ ಕಾರಣ ಆಗುತ್ತೆ. ನಮಗೆ ವ್ಯವಸ್ಥೆ ಬೇಕಾದಾಗ, ಹಣಕಾಸಿನ ಮುಗ್ಗಟ್ಟು ಬಂದಾಗ ರಾಜ್ಯದ ಜನತೆ ಮುಂದೆ ಹೋಗಿ ಈ ರೀತಿ ನಾವು ಕಾರ್ಯಕ್ರಮಗಳನ್ನ ತರ್ತಾ ಇದ್ದೀವಿ, ಇಂಥ ಯೋಜನೆಗಳನ್ನ ತರ್ತಾ ಇದ್ದೀವಿ, ಇದಕ್ಕೆ ನಮಗೆ ಹಣಕಾಸಿನ ತೊಂದರೆ ಇದೆ, ದಯಮಾಡಿ ಸಹಾಯ ಮಾಡಿ ಅಂತ ಹೇಳಿ ನಮ್ಮ ಸಂಪತ್ತನ್ನ, ನಮ್ಮಲ್ಲಿರ್ತಕ್ಕಂಥ ರಾಜ್ಯದ ಸಂಪತ್ತನ್ನ ವ್ಯವಸ್ಥೆ ಮಾಡಿಕೊಂಡು ಆ ಸಂಪತ್ತಿನ ಮುಖಾಂತರ ಅದನ್ನು ಖರೀದಿ, ಆ ಸಂಪತ್ತಿನ ವ್ಯವಸ್ಥೆ ಒಳಗಡೆ ನಾವು ಈ ರಾಜ್ಯವನ್ನು ಸುಭದ್ರವಾಗಿ ಆಳ್ಬೋದಾಯಿತು, ಆರ್ಥಿಕ ವ್ಯವಸ್ಥೆಯನ್ನ ಸುಭದ್ರವಾಗಿ ಇಡಬಹುದಾಯಿತು. ಆದ್ರೆ ಅವತ್ತು ನಾವು ಮಾಡಿಕೊಟ್ಟು ಹೇಳಿದ್ರು. ಅವತ್ತು ಏನ್ ಹೇಳಿದ್ರು? ಸಿದ್ದರಾಮಯ್ಯರೇ ಹೇಳಿದ್ರು, ದಾಖಲಾತಿಲಿದೆ. ನಾನು ವಿರೋಧ ಮಾಡಿದಾಗ, ಇಲ್ಲಪ್ಪ ಇವತ್ತೇನು ನಮ್ಗೆ ಟ್ಯಾಕ್ಸ್ ಬರ್ತಾ ಇದೆ, ಆ ಟ್ಯಾಕ್ಸ್ ನಲ್ಲಿ ನೋಡ್ರಿ, ತೊಂದರೆ ಮಾಡಬೇಡಿ, ಸುಮ್ಮನೆ ಬಜೆಟ್ ಮೇಲೆ ಮಾತಾಡ್ರಿ ಗೌಡ್ರೆ. ಏನು ತೊಂದರೆ ಆದ್ರೆ, ಒಂದ್ ವೇಳೆ ಟ್ಯಾಕ್ಸಸ್ ಕಡಿಮೆ ಆದ್ರೆ ಆ ಟ್ಯಾಕ್ಸಸ್ ಅನ್ನ ಸರ್ಕಾರ ಆ ಗ್ಯಾಪ್ ಅನ್ನ ತುಂಬಿಕೊಡುತ್ತೆ ಅಂತ ಹೇಳಿದ್ರು. ಎಲ್ಲಿವರೆಗೂ ತುಂಬಿಕೊಟ್ರು? 22ವರೆಗೂ ತುಂಬಿಕೊಟ್ರು. 22 ಆದ್ಮೇಲೆ ತಿರುಗಿ ನೋಡ್ತಾ ಇದಾರೆ ನಮ್ಮನ್ನ. ಹಣಕಾಸು ಸಂಸ್ಥೆಯನ್ನ ಕಟ್ಟಿದ್ರು. ಹಣಕಾಸು ವ್ಯವಸ್ಥೆ ಬಂದ್ರೆ, ನಿಗಮ ಸಂಸ್ಥೆ ಬಂದ್ರೆ, ಇಂಡಿಪೆಂಡೆಂಟ್ ಬಾಡಿ ಅದು ಬಂದ್ರೆ ಈ ದೇಶದಲ್ಲಿ ಎಲ್ಲ ರಾಜ್ಯಗಳ ಹಣಕಾಸಿನ ಸುಭದ್ರತೆ ಆಗುತ್ತೆ. ಹಣಕಾಸು ಏನಾದ್ರೂ ಒಂದು ರಾಜ್ಯಕ್ಕೆ ತೊಂದರೆ ಆದ್ರೆ
ಅದಕ್ಕೆ ನೆರವಿಗೆ ಕೇಂದ್ರ ಸರ್ಕಾರ ಬರುತ್ತೆ ಧಾವಿಸಿ ಎಲ್ಲ ರಾಜ್ಯಗಳ ಹಣಕಾಸಿನ ವ್ಯವಸ್ಥೆಯನ್ನು ಸುಭದ್ರವಾಗಿ ಇಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡ್ತು, ಇಂಡಿಪೆಂಡೆಂಟ್ ಬಾಡಿ. ಅದು ರಚನೆ ಮಾಡಿ ಇವತ್ತು ಅದು ಕೊಟ್ಟಂತ ತೀರ್ಪನ್ನ 22ವರೆಗೆ ನಮ್ಗೆ ಗ್ಯಾಪ್ ಕೊಟ್ರು. 22 ಕಳೆದ ಮೇಲೆ ನಮಗೆ ಆದಾಯ ಕಡಿಮೆ ಆದ್ರೆ, ಟ್ಯಾಕ್ಸ್ ಕಡಿಮೆ ಆದ್ರೆ ನಮ್ಮನ್ನ ಮಾತಾಡ್ಸಕ್ಕಿಲ್ಲ, ತಿರುಗಿ ನೋಡಕ್ಕಿಲ್ಲ. ಇವತ್ತು 22ರಿಂದ ಈಚೆಗೆ ಅಲ್ಲಿವರೆಗೆ ನಮಗೆ ಕೊಟ್ರು. ಇವತ್ತು ಆ ಗ್ಯಾಪ್ ಏನ್ ಕಡಿಮೆ ಆಗ್ತಾ ಇದೆ ನಮ್ಗೆ ಯಾರು ತುಂಬಿಕೊಡೋರು? ಇವತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಆಯೋಗ 5,300 ಕೋಟಿ ಹಣವನ್ನ ಕೊಡಿ ಅಂತ ಹೇಳ್ಬಿಟ್ಟು ಇದಕ್ಕೆ ಕೊಟ್ರು, ಶಿಫಾರಸು ಮಾಡ್ತು ಹಣಕಾಸು ಆಯೋಗ. ಇವತ್ತು ಅದು ಬರಲಿಲ್ಲ. ಈ ರೀತಿ ಅಪ್ಪರ್ ಭದ್ರಾಕ್ಕೆ ಬರಲಿಲ್ಲ. ಈ ರೀತಿ ಅನೇಕ ಶಿಫಾರಸುಗಳನ್ನ ಕೇಂದ್ರ ಸರ್ಕಾರಕ್ಕೆ ಹಣಕಾಸು ಆಯೋಗ ಮಾಡಿದೆ, ಇವತ್ತು ಬರ್ತಾ ಇಲ್ಲ. ಕೇಂದ್ರ ರಾಜ್ಯಗಳ ಹಣಕಾಸು ಸಂಬಂಧ ರಾಜಕೀಯ ಭಿನ್ನಾಭಿಪ್ರಾಯದಿಂದ ಕೂಡಿರಬಾರ್ದು, ಬಾಂಧವ್ಯದಿಂದ ಕೂಡಿರಬೇಕು. ಆಗ ಮಾತ್ರ ಭಾರತ ದೇಶ ಅತಿ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ರಾಜ್ಯಗಳನ್ನ ಬಿಟ್ಟು ಕೇಂದ್ರ ಸರ್ಕಾರ ಇಲ್ಲ, ಕೇಂದ್ರ ಸರ್ಕಾರವನ್ನ ಬಿಟ್ಟು ರಾಜ್ಯ ಸರ್ಕಾರ ಇಲ್ಲ. ಇವೆರಡೂ ಕೂಡ ಒಕ್ಕೂಟಿನ ವ್ಯವಸ್ಥೆ ಒಳಗೆ ಹೋದ್ರೆ ಮಾತ್ರ ಈ ದೇಶದ ಆರ್ಥಿಕ ಸುಭದ್ರತೆಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಕೇಂದ್ರದ ನೆರವಿಗೆ ರಾಜ್ಯ ಸರ್ಕಾರ ಧಾವಿಸಬೇಕು, ರಾಜ್ಯದ ನೆರವಿಗೆ ಕೇಂದ್ರ ಸರ್ಕಾರಗಳು ಆಗಿಂದಾಗ್ಗೆ ಧಾವಿಸಬೇಕು. ಏನು ಫ್ಲಡ್ ಬಂತು. ಫ್ಲಡ್ ಬಂದಾಗ ಹೋಗಿ 3,800 ಕೋಟಿಗೆ ಕೈ ಮುಗಿದು ಇಲ್ಲಿಂದ ಎಲ್ಲ MLAಗಳು ಎಲ್ಲ ಮಂತ್ರಿಗಳು ಹೋಗಿ ಕೈ ಮುಗಿದು ಜಂತರ್ ಮಂತರ್ನಲ್ಲಿ ಪ್ರಾರ್ಥನೆ ಮಾಡಿದೆವು. ಕೊಟ್ರ? ಕೋರ್ಟ್ ಕೊಡ್ತು. 3,800 ಕೋಟಿಯನ್ನ ಕೋರ್ಟ್ ಕೊಡ್ತಾ ಹೊರತು ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಇದನ್ನ ಏನಂತ ಹೇಳ್ಬೇಕು? ಅದೇ ಬಿಜೆಪಿ ಸರ್ಕಾರ ಏನಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಇದ್ದಿದ್ರೆ ಅದನ್ನ ನಿಲ್ಸಕ್ಕಾಗದ ಮಾನವೀಯತೆ ದೃಷ್ಟಿಯಿಂದಲಾರು ಕೊಡೋರು. ಈ ರೀತಿ ಆರ್ಥಿಕ ವ್ಯವಸ್ಥೆ ಸರಿ ಹೋದ್ರೆ, ರಾಜ್ಯದ ಮತ್ತು ಕೇಂದ್ರದ ಆರ್ಥಿಕ ವ್ಯವಸ್ಥೆ ಸರಿ ಹೋದ್ರೆ, ಈಗ ನಾವು ರಾಜ್ಯದನ್ನ ಕೇಂದ್ರದ್ ಮಾತಾಡಿದ್ರೆ ಅವ್ರಿಗೆ ಸಿಟ್ಟು, ರಾಜ್ಯದ ಮಾತಾಡಿದ್ರೆ ನಮಗೆ ಸಿಟ್ಟು. ಕೇಂದ್ರ ರಾಜ್ಯಗಳ ಹಣಕಾಸಿನ ವ್ಯವಸ್ಥೆ ಏನಾಗಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಆ ವ್ಯವಸ್ಥೆಯನ್ನ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯಗಳ ಜವಾಬ್ದಾರಿ. ಅದಕ್ಕೋಸ್ಕರ ಸ್ವಲ್ಪ ನಮಗೆ ಅನುದಾನಗಳು ಯಾಕೆ ಸಂತ ಮಾಡ್ಕೊಳ್ರಿ ಅಲ್ಲಿ ನಮ್ ಗಡ್ಸಿ ಸಂತ ಹಿಂಗೆ ಕಣ್ರಿ ಶಬ್ಬಾಸ್ ಗೌಡ್ರೆ, ಶಬ್ಬಾಸ್. ರಾಜಾದಿ ರಾಜ ಮಾರ್ತಾಂಡ ಶಿವಲಿಂಗ ಗೌಡರೇ, ಅದರಿಂದ ಇಂಥ ವ್ಯವಸ್ಥೆಯನ್ನ ಸರಿದೂಗಿಸಿಕೊಂಡು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಸರಿಯಾಗಿ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ. ಅದಕ್ಕೆ ನಮ್ದು ಹೆಚ್ಚು ಅಂತ ಹೇಳಿ ಹೋದ್ರೆ ಸರಿ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ರಾಜ್ಯ ಸರ್ಕಾರ ಮತ್ತು ನಮ್ಮ ರಾಜ್ಯ ಬಿಜೆಪಿ ನಮಗೆ ಒಂದು ಭಿನ್ನಾಭಿಪ್ರಾಯ ಇದೆ. ನಾವು ಚುನಾವಣೆಯಲ್ಲಿ ಆಶ್ವಾಸನೆಯನ್ನ ಕೊಟ್ಟು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತೇಳಿ ಆಶ್ವಾಸನೆಯನ್ನ ಕೊಟ್ಟೆ ನಾವು ಚುನಾವಣೆಯಲ್ಲಿ ಕೊಟ್ಟ ಮೇಲೆ ಆ ಗ್ಯಾರಂಟಿಗಳನ್ನ ನುಡಿದಂತೆ ನಡೆಯೋದಕ್ಕೆ ಅನುಷ್ಠಾನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿ ಇವತ್ತು ಪ್ರಾಮಾಣಿಕವಾಗಿ ಈ ರಾಜ್ಯದ ಜನತೆಗೆ ತಲುಪಿಸ್ತಾ ಇದ್ದೀವಿ. ಈ ರಾಜ್ಯದ ಜನಕ್ಕೆ ನಾವು ತಲುಪಿಸ್ತಾ ಇದ್ದೀವಿ. ಬಹುಶಃ ಹಣಕಾಸಿನ ವ್ಯವಸ್ಥೆ ಒಳಗಡೆ 1 ತಿಂಗಳು 2 ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು ಕೊಡ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂಥ ಸಂಬಳವೇ 1 ತಿಂಗಳು 15 ದಿವಸ 10 ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ. ಎಲ್ಲಾರ ಕಾಲದಲ್ಲೂ ಆಯ್ತು, ಎಲ್ಲಾರ್ದು ಹಿಸ್ಟ್ರಿನ ಅಂತ ಐತೆ. ಯಾರ ಕಾಲದಲ್ಲಿ ಏನಿಲ್ದಂಗಿಲ್ಲ. ಏನು ಒಂದೇ ಸಮನೆ ಆದಾಯ ಉಕ್ಕಿ ಬರಲ್ಲ. ಇನ್ಕಮಿಂಗ್ ಔಟ್ ಗೋಯಿಂಗ್ ಎರಡೂ ಯಾವ ರೀತಿ ಇರುತ್ತೆ. ಇನ್ಕಮಿಂಗ್ ಯಾವ ರೀತಿ ಬರುತ್ತೆ, ಅದೇ ರೀತಿ ಔಟ್ ಗೋಯಿಂಗ್ ಹೋಗುತ್ತೆ. ಇದು ಎಲ್ಲಾ ರಾಜ್ಯದಲ್ಲೂ ಯಾರ ರಾಜ್ಯ ಆಳಿರು ಯಾರು ಇದನ್ನ ಮಾಡಿದ್ರು ಅದು ನಡೆಯತಕ್ಕಂತ ವ್ಯವಸ್ಥೆನೆ. ಅದನ್ನ ನಾವೇನ್ ತಡೆಯೋದಕ್ಕೆ ಆಗೋದಿಲ್ಲ. ಇದನ್ನ ನಾವು ಫಸ್ಟ್ ತಿಳ್ಕೋಬೇಕು. ಅದನ್ನ ಬಿಟ್ಟು ನೀವು ಗ್ಯಾರಂಟಿಗಳಲ್ಲಿ ಈ ಸರ್ಕಾರ ಸಿದ್ದರಾಮಯ್ಯನವರ ಬದ್ಧತೆ
ಮತ್ತೆ ಈ ಸಿದ್ದರಾಮಯ್ಯನವರ ಬದ್ಧತೆ, ಹೌದು ಅಲ್ಲಿಗೆ ಮಾತಾಡ್ತೀನಿ, ಸಿದ್ದರಾಮಯ್ಯನವರ ಬದ್ಧತೆ ಮತ್ತು ಕಾಂಗ್ರೆಸ್ ಇಂದಿನಿಂದ ಇವತ್ತೆಲ್ಲ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ನಾನು ವಿರೋಧಿ ಪಕ್ಷದಲ್ಲಿ ಇರ್ಬೋದು, ನಾನು ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ದ, ಆಮೇಲೆ ಬಂದಿರ್ಬೋದು. ಆದ್ರೆ ಬಡವರ ಬಗ್ಗೆ 20 ಪಾಯಿಂಟ್ ಪ್ರೋಗ್ರಾಮ್ 20 ಅಂಶಗಳ ಕಾರ್ಯಕ್ರಮವನ್ನ ಈ ದೇಶದಲ್ಲಿ ತಂದು ಬಡವರನ್ನ ಉದ್ಧಾರ ಮಾಡು, ಬಡವರ ಬಗ್ಗೆ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿರ್ತಕ್ಕಂಥ ಕಾಂಗ್ರೆಸ್ ಬೈದ್ರು ಸರ್. ಇದು ಏನು ಅಂತಕ್ಕಂಥದ್ದನ್ನ ನೀವು ಉಳುವವನೇ ಭೂಮಿಯ ಒಡೆಯ. ಎಲ್ಲ ಬೆಂಗಳೂರಲ್ಲಿದ್ರು 500 ಎಕರೆ 300 ಎಕರೆ 200 ಎಕರೆ ಜಮೀನು ನೋಡ್ಕೊಂಡು ಅದು ಅವರೆಲ್ಲ ಇಲ್ಲಿ ಅಲ್ಲಿಂದ ಭತ್ತ ದಿವಸ ಧಾನ್ಯ ಎಲ್ಲನೂ ತಂದಿಲ್ಲಿ ಕೊಟ್ಟೋಗ್ಬೇಕಾಯ್ತು ವರ್ಷಕ್ಕೊಂದ್ಸಾರಿ. ಅಂತದನ್ನ ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿ ಕಾನೂನು ತಂದಂತ ಅವರು ಕಾಂಗ್ರೆಸ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತಕ್ಕಂಥದ್ದನ್ನ ನಾವು ಜ್ಞಾಪಕ ಮಾಡ್ಕೋಬೇಕು. ಇದು ಬಡವರ ಬಗ್ಗೆ ಬ್ಯಾಂಕ್ ಅನ್ನು ರಾಷ್ಟ್ರೀಕರಣ ಮಾಡಿದಂತವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಈ 5 ಗ್ಯಾರಂಟಿಗಳನ್ನ ಬಡವರಿಗೋಸ್ಕರ ಕೊಡಬೇಕು ಅಂತಕ್ಕಂಥ ಸಿದ್ಧಾಂತ ಅದು ಕಾಂಗ್ರೆಸ್ ಪಕ್ಷದ ಹೊರತು ಬೇರೆಯವರ ಸ್ವಾರ್ಥಕ್ಕೋಸ್ಕರ ಕೊಡ್ಲಿಲ್ಲ. ಅದಕ್ಕೋಸ್ಕರ ನಾವೇನು ಓಟ್ ತಗೊಂಡು ಗೆದ್ದಿದೀವಿ ಅಂತಲೂ ತಿಳ್ಕೋಬೇಡಿ. ನಿಮ್ಮ ಒಂದು ಈಗ 3 ವರ್ಷ ನೀವು 3.5 ವರ್ಷ ಏನು ಅಧಿಕಾರ ನಡೆಸಿದ್ರೆ ಅಲ್ಲಿದ್ದಂತ ಒಂದು ಅವ್ಯವಸ್ಥೆ ಒಳಗಡೆ ನಮಗೆ ಜನ ಓಟ್ ಕೊಟ್ರು. ಆಮೇಲೆ ಗೊತ್ತಾಯ್ತು, ನಾವು ಬಂದ ಮೇಲೆ ಕೊಡ್ಲೇಬೇಕು, ನುಡಿದಂತೆ ನಡೀಬೇಕು ಅಂತ ಹೇಳಿ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನ ಇವತ್ತು ಅನುಷ್ಠಾನಗೊಳಿಸಿದೀವಿ. ನಿಮಗೆ ಇದರಿಂದ ಈ ರಾಜ್ಯದ ಪ್ರಗತಿ ಏನಾದ್ರೂ ಕುಂಠಿತ ಆಯಿತು ಅನ್ನೋದಾದ್ರೆ ಅಂಕಿ ಸಂಖ್ಯೆಗಳ ಮೂಲಕ ಕೆಲವೊಂದು ನಾನು ಹೇಳ್ತೇನೆ ಮುಂದೆ, ಅಂಕಿ ಸಂಖ್ಯೆಗಳ ಮುಖಾಂತರ ಇದರಿಂದ ಈ ರಾಜ್ಯದ ಬಜೆಟ್ ಎಷ್ಟಕ್ಕೆ ಮಂಡಿಸಿತು, ಎಷ್ಟು ಕೋಟಿ ಮಂಡಿಸಿತು? 3,71,000 ಕೋಟಿ ರೂಪಾಯಿಗೆ ನಾವು ಬಜೆಟ್ ಅನ್ನ ಮಂಡನೆ ಮಾಡಿದೆವು. ಬಜೆಟ್ ಅನ್ನ ಮಂಡನೆ ಮಾಡಿ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ಬದ್ಧತಾ ವೆಚ್ಚಕ್ಕೆ 2,60,000 ಕೋಟಿ ಹಣವನ್ನು ಕೊಟ್ಟುಕೊಂಡು ಇನ್ನು ಉಳಿದಿರ್ತಕ್ಕಂಥ 60,000 ಕೋಟಿ ರೂಪಾಯಿನ ನಾವು ಗ್ಯಾರಂಟಿ ಕೊಟ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಹಣವನ್ನ ಅಭಿವೃದ್ಧಿಗೆ ಹಾಕೊಂಡು ಮಾಡ್ತಾ ಇದ್ವಿ. ಆ ಅಭಿವೃದ್ಧಿನಲ್ಲಿ ಇವತ್ತು ಬಿಲ್ ಬಾಕಿ ಇದೆ. ಇದಂತೂ ಏನಾದ್ರು ಹೇಳೋದಾದ್ರೆ ಯಾತ ಕೇಳ್ತೀರಿ? ಇವತ್ತು ಬಸವರಾಜ ಬೊಮ್ಮಾಯಿ ಅವರು, ನಾನು ಬಸವರಾಜ ಬೊಮ್ಮಾಯಿ ಅವ್ರ ಹೋಗಿ ಧರಿಸ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ, ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೀನಿ. ಬಸವರಾಜ ಬೊಮ್ಮಾಯಿ ಅವರು ನನಗೂ ಬರ್ಕೊಟ್ಟಿದ್ದಾರೆ, ಒಂದು 50 ಕೋಟಿ ಬರ್ಕೊಟ್ಟಿದ್ದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ, ಬಸವರಾಜ ಬೊಮ್ಮಾಯಿ ಅವ್ರಿಗೆ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಹೌದು 50 ಕೋಟಿ ನನಗೆ ಬರ್ಕೊಟ್ಟಿದ್ರು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಈಗ ನಿಮಗೂ ಕೂಡ ಕಾಲ ಬರುತ್ತೆ, ಇರೇ ಸ್ವಲ್ಪ ಇರ್ರಿ. ಅವ್ರು ಬರ್ಕೊಟ್ಟಿದ್ದು ರೇ ಸ್ವಾಮಿ, ಅವ್ರು ಬರ್ಕೊಟ್ಟಿದ್ದು ಅವ್ರು ಇಳಿದು ಹೋಗುವಾಗ ಬಿಡ್ರಿ, ಅವ್ರು ಇಳಿದು ಹೋಗುವಾಗ ಬರ್ಕೊಟ್ಟು ತಮಾಷೆ ಮಾಡ್ತಿದ್ದೀರಾ? ತಮಾಷೆ ಸುನೀಲ್ ಕುಮಾರ್ ತಡ್ರಿ ಹೇಳ್ತೀನಿ ನಾನು. ಇವ್ರೆ ತಡ್ರಿ ಹತ್ಯಾಕೆ 20 ಕೊಟ್ರ ತಡ್ರಿ ಇರ್ಲಿ, ಇಳಿದು ಹೋಗೋ ಕೊಟ್ರು. ಆದ್ರೆ ಏನ್ ಮಾಡಿದ್ರು ಗೊತ್ತಾದು? ಇರಿಗೇಷನ್ ಇಲಾಖೆನಲ್ಲಿ ನಿಮ್ಗೆ ಒಬ್ಬರಿಗೆ 50 ಕೋಟಿ ಕೊಟ್ಟಿರ್ಬೇಕು. ಎಲ್ಲರಿಗೂ 4 ವರ್ಷದ 25 ಕೋಟಿ ಕೊಟ್ಟಿಲ್ಲ. ನನಗೆ ಈಗ ಅದು ಹೇಳದ್ ಬೇಡ, ನಾನು ಹೇಳ್ತೀನಿ. ಯಾತಕ್ಕೆ ಆ ಒಂದು ವ್ಯವಸ್ಥೆಯನ್ನ ತಗೊಂಡ್ರು ಅಂತಂದ್ರೆ, ಆ ಕೊಟ್ಟೋದು ದುಡ್ಡು ಇನ್ನು ಯಾರಿಗೆ ಬಿಟ್ಟೋದ್ರು ಗೊತ್ತಾ? ಮುಂದುವರೋ ಸರ್ಕಾರಕ್ಕೆ ಬಿಟ್ಟೋದ್ರು. ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದರಲ್ಲಿ ಎಷ್ಟು 1,24,000 ಕೋಟಿ ಆರ್ಡ್ ಅಂಡ್ ವರ್ಕ್ ಅಂಡ್ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟೋದ್ರು. ಬಿಲ್ ಎಷ್ಟು ಬಾಕಿ ತಗೊಳ್ಳಿ, ಬಿಲ್ ಬಾಕಿ PWD ಎಷ್ಟು ಬಿಲ್ ಬಾಕಿ ತಗೊಳ್ಳಿ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಬಾಕಿ ಬಿಟ್ಟೋದ್ರು ಕೇಳಿ. ಸಿದ್ದರಾಮಯ್ಯನವರು ಹಿಂದೆ ಬಿಟ್ಟು ಇರ್ಬೋದು, ಅದ್ ನಮಗೆ ಗೊತ್ತಿಲ್ಲ. ಆದ್ರೆ ಈ ಬಾಕಿನ ತೀರಿಸ್ಬೇಕಲ್ಲ, ಇವತ್ತು ಈ ಬಾಕಿ ತೀರಿಸ್ಲೇಬೇಕಲ್ರಿ. ಇವ್ ಕೊಡದೇ ಇದ್ರೆ ಈಗೆಲ್ಲ ಬಿಲ್ಲ. ಮೊನ್ನೆ ದಿವಸ ನಮ್ಮ ಡಿವಿಷನ್ ನಲ್ಲಿ ಬಿಲ್ ಚೆಕ್ ಬರೆದ್ರು, ಒಂದೇ ಒಂದು ನಮ್ಮ ಫಾಲೋವರ್ಸ್ ಬರಲಿಲ್ಲ, ನಮ್ಮ ಇವ್ರಿಗೆ ಬರಲಿಲ್ಲ. ಎಲ್ಲ ಹಿಂದೆ ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳು ಯಾರು ಮಾಡಿದ್ರು ಅವ್ರು ಓತು ಬಿಲ್ಗಳೆಲ್ಲ. ಏನ್ ಮಾಡಕ್ಕಾಗುತ್ತೆ? ಕಾನೂನು ಕೊಟ್ರು, ಹೌದು ಅವ್ರದ್ದು ಬಾಕಿ ನಿಂತಿದೆ, ಅವ್ರ ಕಾಲದ್ದು ಅಂತ ಹೇಳಿ ನಾವು ಬಿಡಕ್ಕಾಗುತ್ತಾ?
ಇವತ್ತು ನಾವು ನಿಮ್ಮ ಕಾಲದ ನಿಮ್ ಸರ್ಕಾರ ಬಿಟ್ಟು ಒಂದು ಬಾಕಿ ಎಲ್ಲನೂ ತೀರ್ಸಕ್ಕೋಸ್ಕರ ನಾವು ಒದ್ದಾಸಾಯದಾಯ್ತು. ಇವತ್ತು ನಾವು MLAಗಳು ಹೌದಪ್ಪ ಅವತ್ತಿನ ಕಾಲದಲ್ಲಿ ಕೊಟ್ಟಿದ್ದಾರೆ, ಆ ಬಾಕಿ ಎಲ್ಲನೂ ನಾವು ತೀರಿಸಬೇಕಾದ್ದು ನಮ್ಮ ಸರ್ಕಾರದ ಕರ್ತವ್ಯ ಇದೆ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ನಾವು ಅದನ್ನು ಬಾಕಿನ ತೀರಿಸ್ತಾ ಇದ್ದೀವಿ. ತೀರ್ಸಕ್ಕೋಸ್ಕರ ಇವತ್ತು ಸ್ವಲ್ಪ ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತ ಆಗಿದೆ. MLAಗಳಿಗೆ ವೈಯಕ್ತಿಕವಾಗಿ ಕೊಡ್ತಕ್ಕಂಥ ಅವರ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಅಭಿವೃದ್ಧಿ ಅನುದಾನದಲ್ಲಿ ಕುಂಠಿತ ಆಗಿದೆ. ಇಲ್ಲ ಅಂತ ನಾನು ಹೇಳಲಿಲ್ಲ, ಸ್ವಲ್ಪ ಕುಂಠಿತ ಆಗಿದೆ. ಆದ್ರೆ ನಿಮ್ಮ ಬಾಕಿ ತೀರಿದ ಮೇಲೆ 100ಕ್ಕೆ 100 ಭಾಗ ನಿಮಗೂ ಅನುದಾನ ಸಿಗುತ್ತೆ, ನಮಗಿನ್ನೂ ಸಮೃದ್ಧಿಯಾಗಿ ಅನುದಾನ ಸಿಗುತ್ತೆ, ಒಳ್ಳೆ ಕೆಲಸ ಕಾರ್ಯಗಳು ಆಗ್ತವೆ. ಅದರಲ್ಲಿ ಹತಾಶರಾಗತಕ್ಕಂಥ ವ್ಯವಸ್ಥೆ ಬೇಡ. ಈ ರೀತಿ ಕೆಲಸನ ನೀವು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಏನೇನೋ ಮಾತಾಡೋದ್ರಿಂದ ಏನು ಸಿಗೋದಿಲ್ಲ. ಇದು ಆಗುತ್ತೆ ಅಂತಕ್ಕಂಥದ್ದನ್ನ ಇದು ಎಲ್ಲಾ ವರ್ಷಗಳಲ್ಲೂ ಬಿಟ್ಟು ಎಲ್ಲಾ ಮುಖ್ಯಮಂತ್ರಿಗಳು ಬದಲಾವಣೆ ಆಗುವಾಗ ಬಿಟ್ಟು ಹೋಗಿರ್ತಕ್ಕಂಥ ಪದ್ಧತಿ ಅಂತಲಾರು ತಿಳ್ಕೊಳ್ಳಿ, ಅವತ್ತಿನ ಇದು ಅಂತಲಾರು ತಿಳ್ಕೊಳ್ಳಿ. ನಮ್ಮ ಏನು ಮನೆಗಳು ಕೊಡ್ಬೇಕಾಯ್ತು ಅವನ್ನೂ ಕೊಟ್ಟೋದ್ರು, ಮುಂಜೂರಾದ ಅಷ್ಟೇ, ಒಂದು ಮನನ್ನು ಕಟ್ಟಲಿಲ್ಲ. ಎಲ್ಲಾ ಇಲಾಖೆಯಲ್ಲೂ ಎಲ್ಲಾ PWD ಇಲಾಖೆಯಿಂದ ಹಿಡಿದು ಯಾವ್ಯಾವ ಅಭಿವೃದ್ಧಿ ಅನುದಾನಗಳಿದಾವೆ ಅವೆಲ್ಲವೂ ಎಲ್ಲಾ ಸರ್ಕಾರದಲ್ಲೂ ಮಾಡಿದ್ದಾರೆ. ಅದನ್ನು ಓಪನ್ ಮಾತಾಡ್ಕೊಂಡು ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ನಾವು ಕುಂಠಿತ ಮಾಡೋದು ಬೇಡ. ಅದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟಗಳನ್ನ ನಾವು ಮಾಡ್ಕೊಂಡು ಹೋಗೋಣ. ಅದನ್ನ ನಾವು ಮಾಡ್ಬೇಕ ಹೊರತು ಅದನ್ನ ಬಿಟ್ಟು ಇಲ್ಲಿ ಸಂಧಿವೆ ಇದು ಮಾಡ್ತೀರಿ. ಆಯ್ತು, ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮಗೆ ನಿಮ್ ಪಕ್ಷಕ್ಕೆ ಬದ್ಧತೆ ಇದ್ರೆ ಗ್ಯಾರಂಟಿ ರದ್ದು ಮಾಡಿ ಅಂತ ವಜಾ ಮಾಡಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೊಡಿ. ಮತ್ತೆ ಗ್ಯಾರಂಟಿ ಸುತ್ತಿ ಬಳಸಿ ಗ್ಯಾರಂಟಿ ಸರಿಲ್ಲ ಅನ್ನೋದಕ್ಕೆ ಹೋಗ್ತಿರಲ್ಲ, ಅದರ ಬದಲು ನೇರವಾಗಿ ಈ ಗ್ಯಾರಂಟಿ ಕಾರ್ಯಕ್ರಮಗಳು ಬೇಕಿಲ್ಲ ಅಂತೇಳಿ ನಿಮ್ಗೆ ಇದನ್ನು ಕೊಡಿ ಒಂದು ಸ್ಟೇಟ್ಮೆಂಟ್. ನಾವು ಆಯ್ತು ನೋಡೋಣ, ಆಮೇಲೆ ನಿಲ್ಸೋದು ಮುಂದುವರ್ಸೋದು ಆಮೇಲೆ ನೋಡ್ತೀವಿ ನಾವು. ಯಾಕೆ ಆ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಸರಿ ಇಲ್ಲ. ಇವತ್ತು ಒಂದು ಬಡ ಕುಟುಂಬ 5,000 ರೂಪಾಯಿಯನ್ನ ಒಂದು ತಿಂಗಳಿಗೆ ತಗೊಂಡು ಇವತ್ತು ಎಷ್ಟು ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ ಗೊತ್ತಾ? ಬಾಳ್ತಾ ಇದ್ದಾರೆ ಇವತ್ತು ಜನ. ನೀವ್ ಹೇಳಿದ್ರಿ ಅಕ್ಕಿ ಬಗ್ಗೆ ಮಾತಾಡಿರಿ. ಅಕ್ಕಿನ ಅಂಗರಾಚಿ ಬೇಡ್ದು 10 kg ಅಕ್ಕಿಯನ್ನ ನಾವು ಕೊಡ್ತೀವಿ ನಿಮ್ಗೆ. ಸರ್ಕಾರ ಮಾತು ಕೊಟ್ಟು ಬಂದಿದ್ದೆ ಜನಕ್ಕೆ. 10 kg ಅಂದ್ರೆ 5 ಕಿಲೋ ನೀವು ಕೊಡ್ಬೇಕಾಯ್ತು, ಕೇಂದ್ರದ ಬಿಡ್ರಿ. ಇಲ್ಲ ಬಿಟ್ಟು 10 kg ಈಗ ನಾವು 5 kg ಅದೇ ನೀವು ಕೊಟ್ಟಿದ್ದ ಕೇಂದ್ರದ ಫುಡ್ ಸೆಕ್ಯೂರಿಟಿ ಆಕ್ಟ್ ಮನಮೋಹನ್ ಸಿಂಗ್ ಅವರು ತಂದಂತ ಇಡೀ ಭಾರತ ದೇಶ ಕೊಡಬೇಕು ಅಂತ ಆಗ್ತಂದಂತವ್ರು ಮನಮೋಹನ್ ಸಿಂಗ್. ಅವ್ರ ಹೆಸರನ್ನ ಹೇಳ್ಬೇಕು ಇವತ್ತು ನಾವು. ಅವ್ರು ಸತ್ತೋಗಿದ್ದಾರೆ ಅಂತ ಹೇಳಿ ಅವ್ರ ಹೆಸರನ್ನ ಹೇಳ್ಬಾರ್ದು ಅಂತ ಅಲ್ಲ, ಮನಮೋಹನ್ ಸಿಂಗ್ ಅವ್ರು ತಂದಂತದ್ದು. ಅದ್ರಲ್ಲಿ 5 kg ಕಾಯಮ್ಮು, ಇನ್ನು 5 kg ಕೊಡ್ತೀವಿ ಅಂತ ನಮ್ಮ ಪಕ್ಷ ಹೇಳ್ತು. ಅದಕ್ಕೆ ಕೊಡೋಣ ಅಂತ ಅಂದ್ರೆ ನೀವು ಕೊಟ್ರ, ಸಿಂಗಾಪುರ್ ಕೊಟ್ರಿ, ನಮಗೆ ಕೊಡ್ಲಿಲ್ವಲ್ರಿ. 34 ರೂಪಾಯಿ ತಂಗ್ ಕೊಡಿ ಅಂದ್ರೆ ಈಗ ಯಾರು ತಗೊಳ್ಳೋದಿಲ್ಲ ಅಕ್ಕಿಯ. ಅದರಿಂದ ಈಗ ಬೇಡಪ್ಪ ನಮ್ಮ ಅಕ್ಕಿನೇ ಕೊಡೋಣ ಅಂತ ಹೇಳಿ ಈ ತಿಂಗಳಿಂದ ನಮ್ ಸರ್ಕಾರ ತೀರ್ಮಾನ ಮಾಡಿ ಅಕ್ಕಿ ಕೊಡ್ತಾ ಇದ್ವಿ. ಇದು ನಮ್ದೇನಿದೆ ತಪ್ಪು? ಮಾತು ಕೊಟ್ಟು ಎಲ್ಲಿ ಕದ್ದಿದೀವಿ ನಾವು? ಯಾವ 5 ಗ್ಯಾರಂಟಿನಲ್ಲಿ ಯಾವುದಕ್ಕೆ ಮಾತು ಕೊಟ್ಟು ಗೆದ್ದಿದ್ದೀವಿ? ಪ್ರಾಮಾಣಿಕವಾಗಿ ನಾವು ಆ 5 ಗ್ಯಾರಂಟಿಗಳನ್ನು ತೀರಿಸ್ತಾ ಇದೀವಿ. ಅದಕ್ಕೆ ಜನ ನಮ್ಮ ಮೇಲೆ ನೀವು ಏನೇ ಹೇಳಿದ್ರು ವಿಶ್ವಾಸವಾಗಿ ಜನ ಇದ್ದಾರೆ. ಅದನ್ನ ಜನ ಮುಂದೆ ತೀರ್ಮಾನ ಮಾಡ್ತಾರೆ. ಆದ್ರೆ ನೀವು ಇದರಿಂದ ಏನೋ ಆಗೋಯ್ತೆ, ಇದರಿಂದ ದೇಶ ಏನೋ ಆಗೋಯ್ತೆ, ಎಲ್ಲೋ ಒಂದ್ ಕಡೆ ಮುಳುಗೋಯ್ತೆ, ಏನೂ ಇಲ್ಲ. ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ, ಯಾರ ಸಂಬಳ ನಿತ್ತಿಲ್ಲ, ಯಾರ ಒಗೈರು ನಿತ್ತಿಲ್ಲ, ಏನೂ ಆಗಿಲ್ಲ, ಕೆಲಸಗಳು ನಡೀತಾ ಇದಾವೆ. ಏನು ಸ್ವಲ್ಪ ಅಭಿವೃದ್ಧಿ MLAಗಳಿಗೆ ಕೊಡಬೇಕಾದಂತ ಅಭಿವೃದ್ಧಿ ಒಂದ್ ಸ್ವಲ್ಪ ದುಡ್ಡು ಕಡಿಮೆ ಐತೆ, ಮುಂದೆ ಸಾರಿ ಕೊಡಿಸ್ತೀವಿ. ಸಿದ್ದರಾಮಣ್ಣಗೆ ಹೇಳ್ತೀವಿ ನಾವು, ಏನಾರ ಮಾಡಿ ಕೊಡೋಣ. ಎಲ್ಲರೂ MLAಗಳು ಗೌರವ ಉಳಿಸ್ಕೋಬೇಕು. ನಮ್ ಗೌರವ ಉಳಿಸ್ಕೋಬೇಕಾದ್ರೆ ನಮ್ ಕೆಲಸ ಇದೆ, ಆ ಕೆಲಸನ ಮಾಡೋಣ, ಮಾಡ್ಕೊಡಿ ಅಂತಕ್ಕಂಥ ಕೆಲಸವನ್ನ ನಾವು ಹೇಳ್ತೀವಿ. ಈ ರೀತಿ ದಯಮಾಡಿ ನಾವು ಯಾವ ಪತ್ರ ಕೊಟ್ಟು ನಿಲ್ಸ್ರಿ ಅಂತ ಹೇಳ್ತಿಲ್ಲ. ನಮ್ಮ ಮನವಿ ಏನಂದ್ರೆ
2,000 ಕೊಡೋ ಬದಲೇ 4,000 ಮಾಡ್ರಿ ಅನ್ನೋದು ನಮ್ಮ ಮದುವೆ ಅಷ್ಟೇ. ನಾವು ಮನವಿ ಮಾಡ್ಕೊಳ್ದೆ 4,000 ಮಾಡ್ರಿ. ಈಗ ಹೋದ ವರ್ಷ 2,000 ಕೊಟ್ಟಿರಿ, ಇದೇ 2,000 ಮತ್ತೆ ಕಂಟಿನ್ಯೂ ಮಾಡಿದ್ರಿ ಹಂಗ, ಇನ್ನೂ 2,000 ಹೆಚ್ಚಿಗೆ ಮಾಡ್ರಿ ಸಲ. ನಮ್ಮ ಮನವಿ ಸರ್ಕಾರದಲ್ಲಿ ಇಷ್ಟು ದಿನ ಎಲ್ಲ ಬಿಟ್ಟಿ ಭಾಗ್ಯ ಅಂತ ಹೇಳ್ಬಿಟ್ಟು ಈಗ ಮತ್ತೆ ನಾ 2 ಕೊಡಲ್ಲ 4 ಕೊಡ ಅಂತ ಹೇಳ್ತೀರಿ. ಹೌದು. ಈಗ ನಾವು ಪತ್ರ ನಿಲ್ಲಿಸ್ತೀರಿ ಅಂದ್ರೆ ಪತ್ರ ಕೊಡಲ್ಲ, 2,000 ಕೊಡೋ ಜಾಗದಲ್ಲಿ 4,000 ಕೊಡ್ರಿ ಅಂತ 4,000 ಕೊಟ್ರು ಒಳ್ಳೆ. ಮುಂದಿನ ಸಾರಿ ಬಂದ್ರೆ 4,000 ಕೊಡ್ತೀವಿ. ಮುಂದಿನ ಸಾರಿ ನಮ್ದ ಸರ್ಕಾರ ಬರುತ್ತೆ. ಅಲ್ಲ, ಮುಂದಿನ ಸಲ ನೀವು ಬರ್ತದೆ ಬಿಡ್ತದೆ ಆ ವಿಷಯ ಬೇರೆ, ಮುಂದೆ ಹೋಗೋಣಂತ. ನಮ್ದೇ ಸರ್ಕಾರ ಮತ್ 4,000 ಕೊಡ್ತೀವಿ, ಅನೌನ್ಸ್ ಮಾಡೇ ಬರ್ತೀವಿ. ಮುಂದೆ ಸರಿ 4,000 ಕೊಡ್ತೀವಿ. ಅದರಿಂದ ಅದ್ ಮಾಡೋಣ. ಜನಪರವಾಗಿರ್ತಕ್ಕಂತ ಕೆಲಸ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಬಡವರ ಬಗ್ಗೆ ಯಾವತ್ತೂ ಕೂಡ ಈ ಬಡವರ ಹಿತಾಸಕ್ತಿಯನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ಸಿನ ಹುಟ್ಟು ಗುಣ. ಅದನ್ನ ನಡೆಸ್ಕೊಂಡು ಬಂದಿದೆ ಅಂತಕ್ಕಂಥದ್ದನ್ನ ಮೂಲ ಕಾಂಗ್ರೆಸ್ ತುಂಬಾ ಸೊಗಸಾಗಿ ಗೌಡ್ರು ಸಮರ್ಥನೆ ಮಾಡ್ಕೊಂತ ಇದ್ದಾರೆ. ನೀವು ನಿಜವಾಗ್ಲೂ ಕೂಡ ಅವ್ರನ್ನ ಏನಾರು ಮಾಡ್ಬೇಕು. ಅವ್ರ ಮೂಲ ಕಾಂಗ್ರೆಸ್ಗೆ ಇದ್ದಾರೆ. ಅವರು ಅವ್ರ ಮನಸ್ಸಿನಲ್ಲಿ ಕಾಂಗ್ರೆಸ್ ಇದೆ. ಅವ್ರು ಏನೋ ಸ್ವಲ್ಪ ಆ ಕಡೆ ಈ ಕಡೆ ಬಂದಾರೆ, ಯಾವತ್ತು ಕಾಂಗ್ರೆಸ್ನವರು ಅವರು.